ಆತ್ಮೀಯ ಧ್ಯಾನ ಮಿತ್ರರೇ, ಪ್ರಾರಂಭದಲ್ಲಿ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅವರ ಮಹಾ ಚೈತನ್ಯಕ್ಕೆ ಅನಂತ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆತ್ಮೀಯ ಧ್ಯಾನ ಮಿತ್ರರೇ, ನಾವೀಗ ಧ್ಯಾನದ ನಂತರ ಸತ್ಸಂಗಕ್ಕೆ ಬರೋಣ. ಇಂದಿನ ಸತ್ಸಂಗದಲ್ಲಿ ನಾವು ಧ್ಯಾನ ಮತ್ತು ಅರಿವಿನ ಕುರಿತು ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಳೋಣ. ಧ್ಯಾನವೆಂದರೆ ಅರಿವಿನ ಸ್ಥಿತಿಗೆ ಹೋಗುವುದು, ಜ್ಞಾನೋದಯದ ಸ್ಥಿತಿಗೆ ಹೋಗುವುದು. ಅರಿವನ್ನು ಪಡೆಯುವುದೆಂದರೆ ಶಾಂತ ಮೌನ ಸ್ಥಿತಿಯಲ್ಲಿ ಇರುವುದು, ಸದಾ ಜಾಗೃತರಾಗಿ ಇರುವುದು, ಪ್ರತಿ ಕ್ಷಣ ಪ್ರಜ್ಞೆಯಿಂದ ಜೀವಿಸುವುದೇ ಅರಿವಿನ ಸ್ಥಿತಿ. ಅಂತ ಅರಿವನ್ನು ನೀಡುವುದೇ ಧ್ಯಾನ. ಧ್ಯಾನ ಮಾರ್ಗವೇ ಅರಿವಿನ ಏಕೈಕ ಮಾರ್ಗ. ಅದನ್ನು ನಾವು ವಿಶ್ಲೇಷಣೆಯೊಂದಿಗೆ ತಿಳ್ಕೊಳ್ತಾ ಬಂದರೆ, ಆತ್ಮೀಯರೇ, ನಾವು ಅರಿವನ್ನು ಪಡೆಯಬೇಕೆಂದರೆ ಮನಸ್ಸಿನ ಆಚೆ ಬರಬೇಕು, ಮನಸ್ಸಿನ ಪ್ರಭಾವದಿಂದ ಹೊರಗೆ ಬರಬೇಕು. ಏಕೆಂದರೆ ನಾವು ಸದಾ ಮನಸ್ಸಿನ ಹಿಡಿತದಲ್ಲಿಯೇ ಜೀವಿಸುತ್ತೇವೆ. ನಮಗೆ ಸಮಸ್ಯೆಗಳಿವೆ, ಬಯಕೆಗಳಿವೆ, ದುರ್ಗುಣಗಳಿವೆ, ಒತ್ತಡ ಇದೆ, ಹಿಂಸೆ ಇದೆ, ಯಾತನೆ ಇದೆ, ಚಿಂತೆ ಇದೆ, ದುಃಖ ಇದೆ, ನೋವಿದೆ ಎಂದರೆ ಅದಕ್ಕೆ ಕಾರಣ ಮನಸ್ಸು. ಆ ಮನಸ್ಸನ್ನು ಅಧ್ಯಯನ ಮಾಡುವುದೇ ಮನಃಶಾಸ್ತ್ರ. ಸಾವಿರಾರು ವರ್ಷಗಳಿಂದಲೂ ಪಾಶ್ಚಾತ್ಯ ತಜ್ಞರು ಮನಸ್ಸನ್ನು ಅಧ್ಯಯನ ಮಾಡಿದರು. ಮನಸ್ಸಿನ ಸ್ವರೂಪ, ಜೀವನ ಶೈಲಿ, ಮನಸ್ಸಿನ ಸಮಸ್ಯೆ ಇವುಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು. ಅದಕ್ಕಾಗಿಯೇ ಸಾವಿರಾರು ವರ್ಷಗಳನ್ನು ವ್ಯಯಿಸುತ್ತಾ ಬಂದರು. ಆದರೂ ಆ ಮನಸ್ಸಿನ ಸಮಸ್ಯೆಗಳಿಗೆ ಒಬ್ಬೊಬ್ಬ ಮನಃಶಾಸ್ತ್ರಜ್ಞ ಒಂದೊಂದು ರೀತಿಯಲ್ಲಿ ಮನೋವಿಶ್ಲೇಷಣೆ ಮಾಡಿದರೆ ಹೊರತು ಯಾವ ಸಮಸ್ಯೆಗೂ ಸಂಪೂರ್ಣ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಏಕೆಂದರೆ ಮನಸ್ಸು ಸಮಸ್ಯೆಗಳ ಆಗರ. ಮನಸ್ಸು ನಮ್ಮ ಸಾವಿರಾರು ಜನ್ಮಗಳ ಕರ್ಮ ಫಲ ಇಂದಿನ ಮನಸ್ಸಾಗಿರುತ್ತದೆ. ಅಂದರೆ ಅದು ಬಹಳ 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 ಆಳವಾದಂತಹ ನೆನಪುಗಳ ಸಂಗ್ರಹವನ್ನೆಲ್ಲ ಹೊಂದಿರುತ್ತದೆ. ಹಾಗಾಗಿ ನಾವು ನಮ್ಮ ಸಮಸ್ಯೆಯ ಮೂಲವನ್ನು ಹುಡುಕುತ್ತಾ ವಿಶ್ಲೇಷಣೆ ಮಾಡ್ತಾ ಹೋದಂತೆಲ್ಲ ಆ ಮೂಲ ಇನ್ನಷ್ಟು ಹಿಂದಕ್ಕೆ ಹೋಗುತ್ತಲೇ ಇರುತ್ತದೆ. ಆ ಸಮಸ್ಯೆಗೆ ಮೂಲ ತಿಳಿಯುವುದರಲ್ಲೇ ಎಷ್ಟೋ ಕಾಲ ವ್ಯಯವಾಗುತ್ತದೆ. ಅಲ್ಲದೆ ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ ಹೊರಟಂತ ನಾವು ಸಮಸ್ಯೆಯನ್ನ ಹುಡುಕ್ತಾ ಸಮಸ್ಯೆಯ ಬಗ್ಗೆ ತಿಳ್ಕೊಳ್ತಾ ಹೋಗುವಾಗ ಸಮಸ್ಯೆಗೆ ಮತ್ತೊಂದು ಸಮಸ್ಯೆ ಸಿಕ್ಕಿಕೊಳ್ಳುತ್ತದೆ. ಮತ್ತೊಂದು ಸಮಸ್ಯೆಗೆ ಪರಿಹಾರ ಹುಡುಕತೊಡಗುತ್ತದೆ. ಹೀಗೆ ಮನಸ್ಸು
ನಮ್ಮ ಸಮಸ್ಯೆಗಳನ್ನ, ರೋಗಗಳನ್ನ, ಚಿಂತೆಗಳನ್ನ ಹೆಚ್ಚಿಸುತ್ತಾ ಹೋಗುತ್ತದೆಯೇ ಹೊರತು ಅದರಿಂದ ಬಿಡುಗಡೆ ಮಾಡುವುದಿಲ್ಲ. ಏಕೆಂದರೆ ಮನಸ್ಸು ಗೊಂದಲಮಯವಾದುದು, ಚಂಚಲವಾದುದು. ಆ ಮನಸ್ಸಿಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಮಸ್ಯೆಗೆ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಓಶೋ ಅವರು ಹೇಳ್ತಾರೆ, ಎಷ್ಟೆಷ್ಟೋ ಜನ ಮನಃಶಾಸ್ತ್ರಜ್ಞರು ಮನಸ್ಸಿನ ಅಧ್ಯಯನ ಮಾಡಿ, ಎಷ್ಟೆಷ್ಟೋ ರೋಗಿಗಳಿಗೆ ವಿಶ್ಲೇಷಣೆ ಮಾಡಿ, ಕೌನ್ಸಿಲಿಂಗ್ಗಳನ್ನು ಮಾಡಿ ಅವರು ಪರಿಹಾರ ನೀಡಲಿಕ್ಕೆ ಆಗಲಿಲ್ಲ. ಒಬ್ಬೊಬ್ಬ ಮನಃಶಾಸ್ತ್ರಜ್ಞ ಒಂದೊಂದು ರೀತಿಯ ಪರಿಹಾರ ನೀಡಿದರೆ ಹೊರತು ಅದನ್ನು ಶಿಸ್ತುಬದ್ಧವಾಗಿ ಶಾಸ್ತ್ರೀಯವಾಗಿ ನೀಡಲಿಕ್ಕೆ ಆಗಲಿಲ್ಲ, ನಿವಾರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿಯೇ ಪಾಶ್ಚಾತ್ಯರಲ್ಲಿ ಅಷ್ಟಾಗಿ ಯಾರೂ ಜ್ಞಾನೋದಯ ಹೊಂದಲೇ ಇಲ್ಲ. ಏಕೆಂದರೆ ಮನಸ್ಸಿನ ವಿಶ್ಲೇಷಣೆಗೆ ಪ್ರಾಮುಖ್ಯತೆ ಕೊಟ್ಟರು. ಮನಸ್ಸಿನ ಪ್ರಭಾವದಿಂದ ಹೊರಗೆ ಬರಲು ಪ್ರಯತ್ನ ಮಾಡಲಿಲ್ಲ. ಸಿಗ್ಮಂಡ್ ಫ್ರಾಯ್ಡ್ ಅವರ ಬಗ್ಗೆ ನಾವು ನೋಡೋದಾದ್ರೆ ಅವರನ್ನ ಮನಃಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆ ಮನಃಶಾಸ್ತ್ರದ ಪಿತಾಮಹರಾದಂಥ ಸಿಗ್ಮಂಡ್ ಫ್ರಾಯ್ಡರು ಎಷ್ಟೋ ಜನರ ಮನಸ್ಸನ್ನ ತಿಳಿದರು, ಮನಸ್ಸನ್ನ ಅರ್ಥ ಮಾಡಿಕೊಂಡರು, ಮನಸ್ಸಿನ ವ್ಯಾಪಾರಗಳನ್ನೆಲ್ಲ ಅಧ್ಯಯನ ಮಾಡಿದರು. ಆದರೂ ಬೇರೆಯವರ ಮನಸ್ಸನ್ನು ಅಧ್ಯಯನ ಮಾಡಿದ ಅವರು ತಮ್ಮ ಮನಸ್ಸನ್ನು ತಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಸಿಗ್ಮಂಡ್ ಫ್ರಾಯ್ಡ್ ಅವರ ಜೊತೆ ಇದ್ದಂಥ ಶಿಷ್ಯರು, ಅನುಯಾಯಿಗಳು ಕೇಳ್ತಾರೆ, ನಿಮ್ಮ ಮನಸ್ಸನ್ನ, ನಿಮ್ಮ ಕನಸುಗಳನ್ನ ನಮಗೆ ಸ್ವಲ್ಪ ಹೇಳಿ ಅಂತೇಳಿ ಕೇಳಿದರೆ ಸಿಗ್ಮಂಡ್ ಫ್ರಾಯ್ಡ್ ಅವರು ಒಪ್ಪುವುದೇ ಇಲ್ಲ. ಅವರು ತಮ್ಮ ಮನಸ್ಸನ್ನ, ತಮ್ಮ ಕನಸುಗಳನ್ನ, ತಮ್ಮ ಮನಸ್ಸಿನ ಸ್ವಭಾವವನ್ನ ಹೇಳಿದರೆ ನನ್ನ ಹಿರಿಮೆ ಗರಿಮೆಗಳಿಗೆ ಎಲ್ಲಿ ಕುಂದಾಗುವುದೋ, ನನ್ನ ನ್ಯೂನತೆಗಳು ಎಲ್ಲಿ ಅವರಿಗೆ ತಿಳಿದು ಬಿಡುವವು ಎನ್ನುವ ಭಯದಲ್ಲಿದ್ದರು. ಹಾಗಾಗಿ ಮನಃಶಾಸ್ತ್ರಜ್ಞರು ಕೂಡ ಮನಸ್ಸನ್ನು ವಿಶ್ಲೇಷಿಸಲು ಹೋಗಿ ತಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದರು. ಹೀಗೆ ಮನಸ್ಸು ಅನ್ನುವುದು ಸಮಸ್ಯೆಗಳ ಮೂಲಕ್ಕೆ, ಕಾರಣಕ್ಕೆ ಹುಡುಕುತ್ತಾ ಹೋಗುತ್ತಾ ಸಮಸ್ಯೆಗಳಿಗೆ ಸಿಕ್ಕೊಳ್ತದೆ, ವಿಶ್ಲೇಷಣೆ ಮಾಡುವಲ್ಲಿ ವಿಫಲವಾಗ್ತದೆ. ಅಲ್ಲದೆ ಅದು ತೀವ್ರವಾದಂತಹ ಕಷ್ಟಗಳಿಗೆ ಒಡ್ಡಿ ಅಧಿಕ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಲ್ಲದೆ ಅದು ಮನಸ್ಸನ್ನು ವಿಭಿನ್ನವಾಗಿ ವಿಶ್ಲೇಷಣೆ ಮಾಡುತ್ತೆ. ನಿಖರವಾದ ವಿಶ್ಲೇಷಣೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಮ್ಮ ಸಮಸ್ಯೆಗೆ ಮೂಲ ಹುಡುಕಲಿಕ್ಕೆ ಹೊರಟಂತಹ ಅವರು ಒಬ್ಬೊಬ್ಬ ಮನಃಶಾಸ್ತ್ರಜ್ಞರ ಬಳಿಗೆ ಕೌನ್ಸಿಲಿಂಗಿಗೆ ಹೋದಾಗ ಅವರು ಒಂದೊಂದು ರೀತಿಯ ಪರಿಹಾರವನ್ನು ಕೊಡ್ತಾರೆ. ಅದು ಹೇಗೆ ಅಂದರೆ ನೋಡಿ, ಒಬ್ಬ ಮಾನಸಿಕ ರೋಗಿ ಸಿಗ್ಮಂಡ್ ಫ್ರಾಯ್ಡ್ ಅವರ ಬಳಿಗೆ ಹೋದರೆ ಆ ಸಿಗ್ಮಂಡ್ ಫ್ರಾಯ್ಡ್ ಅವರು ಪೂರ್ವಾಗ್ರಹ ಪೀಡಿತರಾಗಿ ಅವರ ಸಮಸ್ಯೆಗೆ ಯಾವ ಮೂಲದಿಂದ ಕಾರಣ ಹುಡುಕ್ತಾರೆ ಅಂದ್ರೆ ಒಂದು ಹೆಣ್ಣಿನ ಮೂಲದಿಂದ ಕಾರಣ ಹುಡುಕ್ತಾರೆ. ಅಂದ್ರೆ ಇವನೆಲ್ಲೋ ಕಾಮಾಸಕ್ತನಾಗಿದ್ದಾನೆ, ಹೆಣ್ಣಿನ ಮೋಹಕ್ಕೆ ಒಳಗಾಗಿದ್ದಾನೆ, ಆದ್ದರಿಂದ ಈ ಚಿಂತೆ, ಈ ಸಮಸ್ಯೆ ಬಂದಿದೆ ಅನ್ನುವ ಉತ್ತರವನ್ನ ಹುಡುಕುತ್ತಾ ಹೋಗ್ತಾರೆ.
ಅದೇ ಮತ್ತೊಬ್ಬ ಮನಃಶಾಸ್ತ್ರಜ್ಞನ ಬಳಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಮತ್ತೊಂದು ದೃಷ್ಟಿಯಿಂದ ಉತ್ತರವನ್ನ ಹುಡುಕುತ್ತಾ ಹೋಗುತ್ತಾನೆ. ಅದರಲ್ಲಿ ಮತ್ತೊಬ್ಬ ಮನಃಶಾಸ್ತ್ರಜ್ಞ ಬಂದ್ರೆ ಆಲ್ಫ್ರೆಡ್ ಅಡ್ಲರ್ ಅನ್ನುವಂಥವನು ಯಾವುದಾದ್ರೂ ಸಮಸ್ಯೆಯನ್ನ ಆತನ ಬಳಿಗೆ ತೆಗೆದುಕೊಂಡು ಹೋದರೆ ಆತ ಅಧಿಕಾರದ ದಾಹವೇ ಈ ಸಮಸ್ಯೆಗೆ ಕಾರಣ ಅನ್ನುವಂಥ ಕಾರಣವನ್ನ ಹುಡುಕ್ಲಿಕ್ಕೆ ಹೊರಡ್ತಾನೆ. ಅಂದ್ರೆ ಆ ದೃಷ್ಟಿಯಲ್ಲಿ ಅವನ ಕಾರಣವನ್ನ ವಿಶ್ಲೇಷಣೆ ಮಾಡ್ತಾನೆ. ಅಂದ್ರೆ ಇವನಿಗೆ ಮನೆ ಯಜಮಾನಿಕೆ ಬೇಕಾಗಿರ್ಬೋದು, ಅಧಿಕಾರ ಬೇಕಾಗಿರ್ಬೋದು, ಹುದ್ದೆ ಬೇಕಾಗಿರ್ಬೋದು, ಆ ಹುದ್ದೆಗೋಸ್ಕರ ಇವನಿಷ್ಟೆಲ್ಲ ಒದ್ದಾಡ್ತಾ ಇದ್ದಾನೆ ಅನ್ನುವಂಥ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕ್ತಾನೆ. ಹೀಗೆ ಮನಸ್ಸು ಅನ್ನುವಂಥದ್ದನ್ನ ಒಬ್ಬೊಬ್ಬ ಮನಃಶಾಸ್ತ್ರಜ್ಞ ವಿಭಿನ್ನವಾದ ರೀತಿಯಲ್ಲಿ ವಿಭಿನ್ನ ಪೂರ್ವಾಗ್ರಹಗಳೊಂದಿಗೆ ಕಾರಣವನ್ನ ಹುಡುಕುತ್ತಾನೆ. ಹಾಗೆ ಮತ್ತೊಬ್ಬ ಮನಃಶಾಸ್ತ್ರಜ್ಞನ ಬಳಿಗೆ ಹೋದಾಗ, ಕೌನ್ಸಿಲಿಂಗ್ಗೆ ಹೋದ್ರೆ, ಅದರಲ್ಲಿ ಒಬ್ಬ ಕಾರ್ಲ್ ಗುಸ್ತಾವ್ ಜಂಗ್ ಅನ್ನುವಂಥವನು ಯಾವ್ದಾದ್ರು ಸಮಸ್ಯೆ ತಗೊಂಡೋದ್ರೆ ಏನಾದ್ರೂ ಕನಸಿಗೆ ಅರ್ಥ ವಿವರಣೆ ಕೊಡಿ ಅಂತ ಹೇಳಿದ್ರೆ, ಅವನು ಆ ಕನಸನ್ನ ನಿಮ್ಮ ಯಾವುದೋ ಒಂದು ಕರ್ಮದ ಪ್ರತಿಧ್ವನಿ, ನಿಮ್ಮ ಕರ್ಮದ ಪ್ರತಿಫಲವೇ ಈ ಕನಸು ಎನ್ನುವ ದೃಷ್ಟಿಯಲ್ಲಿ ವಿಶ್ಲೇಷಣೆ ಮಾಡ್ತಾನೆ. ಹೀಗಾಗಿ ಮನಃಶಾಸ್ತ್ರಜ್ಞರು ಅಥವಾ ಮನಸ್ಸನ್ನ ಕುರಿತು ಅಧ್ಯಯನ ಮಾಡುವುದರಿಂದ ನಮ್ಮ ಸಮಸ್ಯೆಗೆ, ನಮ್ಮ ಜೀವನದ ಶೈಲಿಗೆ, ನಮ್ಮ ಬಯಕೆಗಳಿಗೆ, ನಮ್ಮ ಗುಣಗಳಿಗೆ ಸಂಪೂರ್ಣ ಪರಿಹಾರ ದೊರೆಯದು. ಹಾಗಾಗಿಯೇ ನಮ್ಮ ಪೌರಾತ್ಯ ಮಹಾಪುರುಷರು, ಸಾಧು ಸಂತರು, ಸುಧಾರಕರು ಮನಸ್ಸನ್ನ ಬಿಡುಗಡೆ ಮಾಡಿಕೊಳ್ಳಲು ಪ್ರಯತ್ನಿಸಿದರು, ಮನಸ್ಸಿನಿಂದ ಹೊರಬರಲು ಪ್ರಯತ್ನಿಸಿದರು, ಮನಸ್ಸಿನ ಆಚೆ ವ್ಯವಹರಿಸಿದರು. ಆ ಮನಸ್ಸಿನ ಆಚೆ ಬರುವುದೇ ಅರಿವು. ಆ ಮನಸ್ಸಿನ ಪ್ರಭಾವದಿಂದ, ಮನಸ್ಸಿನ ಹಿಡಿತದಿಂದ, ಸಮಸ್ಯೆಗಳಿಂದ ಪಾರು ಮಾಡುವ ಏಕೈಕ ಮಾರ್ಗ ಅರಿವಿನ ಮಾರ್ಗ, ಪ್ರಜ್ಞೆಯ ಮಾರ್ಗ, ಜಾಗೃತಿಯ ಮಾರ್ಗ. ಆ ಜಾಗೃತಿ ನೀಡುವ, ಪ್ರಜ್ಞೆ ನೀಡುವ, ಅರಿವನ್ನ ಹೆಚ್ಚಿಸುವ ಏಕೈಕ ಮಾರ್ಗ ಧ್ಯಾನ ಮಾರ್ಗ, ತಪೋ ಮಾರ್ಗ. ಅದನ್ನ ಹಿಡಿದಂತ ನಮ್ಮ ಪೌರಾತ್ಯ ದೇಶಗಳ ಎಲ್ಲ ಜ್ಞಾನಿಗಳು ಅರಿವು ಪಡೆದರು, ಜ್ಞಾನೋದಯ ಹೊಂದಿದರು, ಸಮಸ್ಯೆಗಳಿಂದ ಬಿಡುಗಡೆಯಾದರು, ಮೌನದಿಂದ, ಪ್ರಸನ್ನತಾ ಭಾವದಿಂದ, ಆನಂದದಿಂದ ಜೀವಿಸಿದರು, ದೈವತ್ವಕ್ಕೆ ಏರಿದರು. ಹಾಗಾಗಿ ಮನಸ್ಸಿನಿಂದ ದೂರ ಬರುವುದೇ, ಮನಸ್ಸಿನಿಂದ ಆಚೆ ಬರುವುದೇ ಅರಿವು. ಆ ಅರಿವನ್ನ ನೀಡುವುದೇ ಧ್ಯಾನ. ಫ್ರೆಂಡ್ಸ್, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮನಸ್ಸಿನಿಂದ ಆಚೆ ಬರುವುದು, ಮನಸ್ಸಿನ ವ್ಯವಹಾರಗಳಿಗೆ, ಮನಸ್ಸಿನ ಸ್ವಭಾವಗಳಿಗೆ ಕಾರಣ, ಹಿನ್ನೆಲೆ, ಮೂಲ ಹುಡುಕುವುದರ ಬದಲಾಗಿ ಆ ಮನಸ್ಸಿಗೆ ಆ ಹುಡುಕುವ ಶಕ್ತಿಯನ್ನ ನೀಡುವುದು ಯಾವುದು ಎನ್ನುವುದನ್ನು ತಿಳಿಯಿರಿ. ಆ ಮನಸ್ಸಿಗೆ ಶಕ್ತಿ ನೀಡುವುದು, ಮನಸ್ಸಿನ ಮೂಲಕ್ಕೆ ನಮ್ಮನ್ನು ಕರೆದೊಯ್ಯುವುದು, ಮನಸ್ಸಿನ ಸಮಸ್ಯೆಯನ್ನ ಹೆಚ್ಚಿಸುವುದು ಯಾವುದು ಅಂದ್ರೆ ನಾನು ಎಂಬುದು. ನಾನು ಎಂಬುದೇ ಮನಸ್ಸನ ಶಕ್ತಿಯನ್ನ ಹೆಚ್ಚಿಸುತ್ತದೆ, ಮನಸ್ಸಿನ ಪ್ರಭಾವಕ್ಕೆ ನಮ್ಮನ್ನ ಒಳಪಡಿಸುತ್ತದೆ. ಅಂದ್ರೆ ನಾನು, ನನ್ನದು, ಇದು ನನ್ನ ಹೆಸರು, ಇದು ನನ್ನ ಗೌರವ, ಇದು ನನ್ನ ಹುದ್ದೆ, ಇದು ನಾನು ಮಾಡಿದ್ದು
ಈ ರೋಗಕ್ಕೆ ನನ್ನ ಪ್ರಯತ್ನಗಳಿಲ್ಲದಿರುವುದೇ ಕಾರಣ. ಈ ಸಮಸ್ಯೆಗೆ ನಾನು ನಿವಾರಿಸಿಕೊಳ್ಳಲು ಪ್ರಯತ್ನಿಸದೇ ಇರುವುದೇ ಕಾರಣ. ಇಂತಹ ನಾನು ನನ್ನದು ಎನ್ನುವಂತಹ ಮನೋಭಾವವೇ ನಮ್ಮ ಮನಸ್ಸಿನ ಹಿಡಿತಕ್ಕೆ ನಾವು ಗುರಿಯಾಗುತ್ತಿರುವುದು ಕಾರಣ. ಆ ನಾನು ಎನ್ನುವಂಥದ್ದನ್ನ ನಾವು ಗುರುತಿಸಿಕೊಳ್ಳದಿದ್ದರೆ ನಮ್ಮ ಮನೋಭಾವ ಬದಲಾಗಿ ನಾವು ಮನಸ್ಸಿನ ಹಿಡಿತದಿಂದ ಪಾರಾಗಿ ಅರಿವಿನ ಕಡೆಗೆ ಸಾಗುತ್ತೇವೆ. ಫ್ರೆಂಡ್ಸ್, ನಾವು ಮನಸ್ಸಿಗೆ ಶಕ್ತಿ ಕೊಡುವುದು ಎಲ್ಲಿಂದ ಎಂದರೆ ನಾನು ಎಂಬ ಭಾವದಿಂದ. ಆ ನಾನು ಎಂಬ ಭಾವವನ್ನು ನಾವು ಗುರುತಿಸಿಕೊಳ್ಳದೆ ಈ ದೇಹವೂ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಸ್ಥಾನ, ಈ ಮಾನ, ಈ ಗೌರವ, ಈ ಹುದ್ದೆ, ಈ ಕೆಲಸ ನಾನಲ್ಲ, ಈ ಹೃದಯ ನಾನಲ್ಲ, ನಾನು ಕೇವಲ ಅರಿವು ಮಾತ್ರ, ನಾನು ಕೇವಲ ಅರಿವು ಮಾತ್ರ ಎಂಬ ಮನೋಭಾವವನ್ನು ಬೆಳೆಸಿಕೊಂಡಂತೆಲ್ಲ ಮನಸ್ಸು ಹಿಂದೆ ಹಿಂದೆ ಸರಿಯುತ್ತಾ ಹೋಗುತ್ತದೆ. ಹಾಗಾಗಿ ನಾವು ಅರಿವನ್ನು ಹೆಚ್ಚಿಸಿಕೊಳ್ಳಬೇಕು, ಅರಿವನ್ನು ಸ್ಥಿರ ಮಾಡಿಕೊಳ್ಳುತ್ತಾ ಹೋಗಬೇಕು. ಯಾವಾಗ ಅರಿವು ಹೆಚ್ಚಾಗುತ್ತಾ ಹೋಗುತ್ತದೆ, ಮನಸ್ಸು ನೆರಳಿನಂತೆ ನಮ್ಮ ಹಿಂದೆ ಬರುತ್ತದೆ ಅಷ್ಟೆ. ಹಾಗಾಗಿ ನಾವು ಮನಸ್ಸಿನ ಹಿಡಿತದಿಂದ ಪಾರಾಗಲು, ಮನೋ ನಿಗ್ರಹ ಮಾಡಿಕೊಳ್ಳಲು ನಾವು ನಾನು ಎಂಬ ಭಾವವನ್ನು ಬಿಡಬೇಕು. ಆಗ ನಾವು ನಮ್ಮ ಸಮಸ್ಯೆಗಳಿಂದ ಖಂಡಿತ ಹೊರಬರುತ್ತೇವೆ. ಮನಸ್ಸು ನಮ್ಮ ನೆರಳಿನಂತೆ ಹಿಂದೆ ಬರುವಂತೆ ಮಾಡಿಕೊಳ್ಳುತ್ತೇವೆ. 100ಕ್ಕೆ 100ರಷ್ಟು ಅರಿವಿನಿಂದ ಜಾಗೃತರಾಗಿ ಜೀವಿಸುತ್ತೇವೆ. ಅದು ನಮಗೆ ಧ್ಯಾನದಿಂದ ದೊರೆಯುತ್ತದೆ. ಅದಕ್ಕೆ ಗೌತಮ ಬುದ್ಧರು, ಮಹಾವೀರರು, ಬಸವೇಶ್ವರರು, ವಿವೇಕಾನಂದರು, ನಾಗಾರ್ಜುನರು ಮುಂತಾದಂಥ ಮಹಾ ವ್ಯಕ್ತಿಗಳು ಏನೊಂದು ಇಟ್ಟುಕೊಳ್ಳದೆ ಸದಾ ಆನಂದದಿಂದ ಇದ್ದರು. ಅವರೆಲ್ಲ ಮನಸ್ಸಿನಿಂದ ಆಚೆ ಬಂದಿದ್ದರು. ಅವರಿಗೆಲ್ಲ ಕನಸುಗಳೇ ಬೀಳುತ್ತಿರಲಿಲ್ಲ. ಜೀವನದಲ್ಲಿ ಯಾವಾಗಲೂ ಒಮ್ಮೆ ಕನಸು ಕಾಣುತ್ತಿದ್ದರು. ಆದರೆ ನಮ್ಮ ಈಗಿನ ಜೀವನ ಶೈಲಿ ಹೇಗಿದೆ ಅಂದರೆ ಪ್ರತಿದಿನ ಕನಸೇ. ಏಕೆಂದರೆ ನಾವು ಮನಸ್ಸಿನ ಹಿಡಿತದಲ್ಲಿದ್ದೇವೆ, ಮನಸ್ಸಿನ ಬಯಕೆಗಳಿಗೆ ಬಲಿಯಾಗಿದ್ದೇವೆ. ನಾವು 8 ಗಂಟೆ ನಿದ್ದೆ ಮಾಡ್ತೀವಿ ಅಂದ್ರೆ 6 ಗಂಟೆ ಕನಸುಗಳಲ್ಲೇ ಇರ್ತೇವೆ, 1-2 ಗಂಟೆ ನಿದ್ದೆ ಮಾಡ್ತೇವೆ. ಹಾಗಾಗಿ ಸಮಸ್ಯೆಗಳನ್ನು ಹೊತ್ಕೊಂಡು ಸಾಕ್ತಾ ಇದ್ದೇವೆ. ಅದನ್ನ ಇನ್ನೊಂದು ಹೋಲಿಕೆ ಕೊಡ್ತಾರೆ. ನಾವು ಆದಿವಾಸಿ ಜನಾಂಗಗಳ ಕಡೆಗೆ ಹೋದ್ರೆ ಆದಿವಾಸಿ ಜನಾಂಗಗಳು 8 ಗಂಟೆಗೆ 8 ಗಂಟೆ ನಿದ್ದೆ ಮಾಡ್ತಾರೆ. ಅವ್ರಿಗೆ ಕನಸುಗಳೇ ಬೀಳಲ್ಲ, ಚಿಂತೆಗಳೇ ಇರಲ್ಲ, ಯೋಚನೆಗಳೇ ಇರಲ್ಲ. 8 ಗಂಟೆಗೆ 8 ಗಂಟೆ ನಿದ್ದೆ ಮಾಡ್ತಾರೆ. ಯಾಕೆ ಅಂದ್ರೆ ಅವರು ಮನಸ್ಸಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಿ. ಅದೇ ನಮ್ಮ ಈ ಸಮಾಜದಲ್ಲಿ ನಾಗರಿಕರೆನಿಸಿಕೊಂಡಿರ್ತಕ್ಕಂಥ ನಾವು 8 ಗಂಟೆ ಮಲ್ಕೊಂಡ್ರೆ 6 ಗಂಟೆ ಬರೀ ಕನಸುಗಳಲ್ಲಿ ಇರ್ತೀವಿ, 1-2 ಗಂಟೆ ಮಾತ್ರ ನಿದ್ದೆ ಮಾಡಿ. ಯಾಕೆ ಅಂದ್ರೆ ನಾವು ಕನಸು ಕಾಣ್ತೀವಿ, ಸಮಸ್ಯೆಗಳು ಕನಸು ಕಾಣ್ತೀವಿ, ಮನಸ್ಸಿನ ವ್ಯಾಪಾರಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ, ಮನಸ್ಸಿನ ಸ್ವಭಾವಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಹಾಗಾಗಿ ನಾವು ಕನಸುಗಳಲ್ಲೇ ಇರ್ತೇವೆ, ಮನಸ್ಸಿನೊಂದಿಗೆ ಇರ್ತೇವೆ. ಇನ್ನೂ ನಾವು ಏನಾಗಿರ್ತೀವಿ ಸಮಾಜದಲ್ಲಿ ಅಂದ್ರೆ
ಬುದ್ಧಿಯ ಪ್ರಭಾವಕ್ಕೆ ಒಳಗಾಗ್ತೀವಿ. ತರ್ಕ ವಿತರ್ಕಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಇಲ್ಲದಿರುವುದನ್ನ ಇದೆ ಅಂತೆ ಸಾಧಿಸ್ತಾ ತನ್ನ ಹೆಚ್ಚುಗಾರಿಕೆ ತೋರಿಸಿಕೊಳ್ತೇವೆ. ಅಂದ್ರೆ ವಿಶ್ಲೇಷಣೆ ಮಾಡ್ತಾ ಬುದ್ಧಿ ಪ್ರದರ್ಶನ ಮಾಡ್ತೇವೆ. ಬುದ್ಧಿವಂತರೆಂದು ತೋರಿಸಿಕೊಳ್ಳಲಿಕ್ಕೆ ಹೋಗ್ತಾ ಸಮಸ್ಯೆಗಳನ್ನ ಮೇಲೆ ಎಳ್ಕೊಳ್ತೇವೆ. ಆದ್ದರಿಂದ ನಾವು ಮನಸ್ಸಿನ ಗೊಂದಲದಲ್ಲಿ, ಮನಸ್ಸಿನ ವಿಶ್ಲೇಷಣೆಯಲ್ಲಿ ತೊಡಗುವುದರ ಬದಲಾಗಿ ಬುದ್ಧಿಯ ತರ್ಕ ವಿತರ್ಕಗಳಿಗೆ ಪ್ರಾಮುಖ್ಯತೆ ಕೊಡೋದ್ರ ಬದಲಾಗಿ ಅರಿವಿನಿಂದ ಇರುವುದನ್ನ ಕಲಿಬೇಕು. ಅರಿವಿನಿಂದ ಉತ್ತರಿಸಲು ಪ್ರಯತ್ನಿಸಬೇಕು. ಅರಿವು ನಮ್ಮನ್ನ ಪ್ರತಿಸ್ಪಂದನಗೊಳಿಸುತ್ತದೆ. ಮನಸ್ಸು ನಮ್ಮನ್ನ ಪ್ರತಿಕ್ರಿಯಿಸಲು ಕಾರಣವಾಗುತ್ತೆ. ಹಾಗಾಗಿ ನಾವು ಮನಸ್ಸಿನಿಂದ ಹೊರಬರಬೇಕು. ಆ ಹೊರಬರುವ ಏಕೈಕ ಮಾರ್ಗ ಧ್ಯಾನ ಮಾರ್ಗ. ಯಾಕೆ ಅಂತ ಹೇಳಿದ್ರೆ ಆ ಮನಸ್ಸು, ಆ ಕನಸು ಅವೆಲ್ಲವೂ ನಮ್ಮ ಪೂರ್ವಾಗ್ರಹ ಪೀಡಿತವಾಗಿರುವಂಥವು, ನಮ್ಮ ನೆನಪುಗಳಲ್ಲಿರುವಂಥವು, ಪೂರ್ವ ನಿರ್ಧಾರಿತವಾಗಿರುವಂಥವು, ಅಥವಾ ಹಲವು ಕನಸುಗಳ ಅಧುಮಿಟ್ಟ ಉತ್ಪನ್ನವಾಗಿರುತ್ತದೆ. ಹಾಗಾಗಿ ನಾವು ಮನಸ್ಸಿನ ಹಿಡಿತದಿಂದ ಹೊರಗೆ ಬರಬೇಕು. ಅದು ಅರಿವಿನಿಂದ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ನಾವು ಧ್ಯಾನದಲ್ಲಿ ಯಾವುದೇ ಆಲೋಚನೆ ಬಂದರೆ ಅದನ್ನಲ್ಲಿಯೇ ಬಿಟ್ಟು ಹಾಕಿ, ಅದನ್ನಲ್ಲಿಯೇ ಕಟ್ ಮಾಡಿ, ಮನಸ್ಸನ್ನ ಸಾಕ್ಷಿಯಾಗಿ ನೋಡಿ. ಆಲೋಚನೆಗಳು ಬಂದರೆ ಅವುಗಳನ್ನು ಸಾಕ್ಷಿಯಾಗಿ ಗಮನಿಸಿ, ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಟು ಬಿಡಿ. ಉಸಿರಿನ ಮೇಲೆ ಗಮನ ಕೊಡಿ. ಆ ಉಸಿರಿನ ಮೇಲೆ ಗಮನ ಕೊಡುವ ಉಸಿರಿನ ಮಾರ್ಗ ನಮ್ಮನ್ನ ಮನಸ್ಸಿನ ಆಚೆ ಕರೆದೊಯ್ಯುತ್ತೆ. ಎಷ್ಟೇ ಆಲೋಚನೆಗಳು ಬರಲಿ ಅವನ್ನ ಅಲ್ಲೇ ಬಿಡ್ತಾ ಬನ್ನಿ. ಹಿಡ್ಕೋಬೇಡಿ, ವಿಶ್ಲೇಷಣೆ ಮಾಡಬೇಡಿ, ವಿಚಾರ ಮಾಡಬೇಡಿ, ಯೋಚನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಬಿಡುತ್ತಾ ಬನ್ನಿ, ಬಿಡುತ್ತಾ ಬನ್ನಿ. ಕೊನೆಗೆ ನಾವು ಶೂನ್ಯ ಸ್ಥಿತಿಗೆ ಹೋಗ್ತೇವೆ, ಮನಸ್ಸಿನ ನಿರ್ಮಲ ಸ್ಥಿತಿಗೆ ಹೋಗ್ತೇವೆ. ಆ ನಿರ್ಮಲ ಸ್ಥಿತಿಯೇ ಅರಿವಿನ ಸ್ಥಿತಿ. ಅರಿವಿನ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಆ ಕ್ಷಣದಲ್ಲಿರುತ್ತೆ, ಆ ಸಂದರ್ಭಕ್ಕೆ ಅನುಸಾರವಾಗಿರ್ತದೆ. ಆ ಅರಿವಿನ ಸ್ಥಿತಿಯಲ್ಲಿ ನಾವು ಮುಂದೆ ಸಾಗಬೇಕು. ಹಾಗಾಗಿಯೇ ಉಸಿರೇ ಗುರು ಅಂತ ಹೇಳಿ ನಮ್ಮ ಗುರುಗಳು ಹೇಳಿದ್ರು. ಆ ಉಸಿರೇ ಗುರು ಅಂದ್ರೆ ಏನು ಅಂದ್ರೆ ಮನಸ್ಸನ್ನ ಲಯಗೊಳಿಸುತ್ತದೆ. ಅರಿವಿನ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವುದೇ ಉಸಿರು. ಮನಸ್ಸನ್ನ ಲಯಗೊಳಿಸಿದಾಗ, ಮನಸ್ಸನ್ನ ಮೃತಗೊಳಿಸಿದಾಗ, ಮನಸ್ಸು ಇಲ್ಲದಂತೆ ಮಾಡಿಕೊಂಡಾಗ, ಮನಸ್ಸು ಶೂನ್ಯವಾದಾಗ ಧ್ಯಾನ ಸ್ಥಿತಿ ದೊರೆಯುತ್ತೆ. ಆ ಧ್ಯಾನ ಸ್ಥಿತಿಯೇ ನಮ್ಮನ್ನ ಅರಿವಿನ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಪ್ರಜ್ಞೆಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ನಾವು ಮನಸ್ಸಿನ ಸ್ಥಿತಿಯಲ್ಲಿನ ದುರಂಕಾರ, ದುರಾಸೆ, ಅಸೂಯೆ, ದ್ವೇಷ, ಕ್ರೂರತೆ, ಏನೇನೆಲ್ಲ ನಮ್ಮಲ್ಲಿ ಸಮಸ್ಯೆಗಳಿವೆ, ಅವುಗಳಿಗೆಲ್ಲ ಮೂಲವನ್ನ ಹುಡುಕೋದ್ರ ಬದಲಾಗಿ ಅವುಗಳನ್ನೆಲ್ಲ ಎಲ್ಲಿದವೋ ಅಲ್ಲಿಯೇ ಬಿಟ್ಟು ಅವುಗಳಿಂದ ಆಚೆ ಸಾಗ್ತಾ ಬಂದಾಗ ನಾವು ಮನಸ್ಸಿನ ಸಂಕೀರ್ಣತೆಯಿಂದ ಪಾರಾಗ್ತೇವೆ, ಅರಿವಿನ ಕಡೆಗೆ ಸಾಗ್ತೇವೆ. ಆ ಅರಿವಿನ ಕಡೆಗೆ ಸಾಗಿದಂತೆ ನಾವು ಶುಭ್ರವಾದ ಕನ್ನಡಿ ಆಗ್ತೇವೆ. ಶುಭ್ರವಾದ ಕನ್ನಡಿ ಹೇಗೆ ನಾನು ಕನ್ನಡಿಯ ಎದುರಿಗೆ ಹೋದಾಗ ನನ್ನ ಮುಖ ಕಾಣಿಸುತ್ತೆ, ಆ ಕನ್ನಡಿಯಿಂದ ಪಕ್ಕಕ್ಕೆ ಹೋದಾಗ ನನ್ನ ಮುಖ ಹೇಗೆ ಕಾಣೋದಿಲ್ವೋ ಹಾಗೆ ಅರಿವು ಅನ್ನೋದು ಆ ಸಂದರ್ಭಕ್ಕಷ್ಟೇ ನಮ್ಮನ್ನ ವ್ಯವಹರಿಸುವಂತೆ ಮಾಡುತ್ತದೆ. ಆ ಸಂದರ್ಭವನ್ನು ಹೊಸದಾಗಿ ನೋಡುವಂತೆ ಮಾಡುತ್ತೆ, ತಾಜಾತನದಿಂದನೂ ಇರುವಂತೆ ಮಾಡುತ್ತೆ, ಆ ಸಂದರ್ಭಕ್ಕೆ ಪ್ರತಿಸ್ಪಂದಿಸುವಂತೆ ಮಾಡುತ್ತೆ, ಆ ಕ್ಷಣವನ್ನ ಅನುಭವಿಸುವಂತೆ ಮಾಡುತ್ತೆ, ಆ ಕ್ಷಣದ ಸೌಂದರ್ಯಾನುಭೂತಿಯನ್ನ ಕೊಡುತ್ತೆ,
ಅದೇ ಅರಿವು. ಆ ಕ್ಷಣದಲ್ಲಿಯ ಆನಂದ, ಆ ಕ್ಷಣದಲ್ಲಿಯ ಸುಖ, ಆ ಕ್ಷಣದಲ್ಲಿಯ ಇರುವಿಕೆ, ಅದನ್ನ ನಮಗೆ ಒದಗಿಸಿಕೊಡುವಂಥದ್ದು ಅರಿವು. ಯಾಕೆ ಅಂದ್ರೆ ಈ ಸೃಷ್ಟಿಯ ನಿಯಮ ಏನಿದೆ ಅಂದ್ರೆ, ಯಾವುದೇ ಒಂದು ಕ್ಷಣ, ಯಾವುದೇ ಒಂದು ಘಟನೆ, ಯಾವುದೇ ಒಂದು ವಿಚಾರ ಮಾಮೂಲಾಗಿರುವುದಿಲ್ಲ, ಒಂದೇ ರೀತಿ ಇರುವುದಿಲ್ಲ. ಒಂದು ಘಟನೆಗೂ ಇನ್ನೊಂದು ಘಟನೆಗೂ ಬಹಳಷ್ಟು ವ್ಯತ್ಯಾಸವಿರುತ್ತದೆ. ಯಾವುದೋ ಒಂದು ರೀತಿಯಲ್ಲಿ ವ್ಯತ್ಯಾಸ ಇರುತ್ತದೆ. ಆ ವ್ಯತ್ಯಾಸ ನಮ್ಮ ಮನಸ್ಸಿಗೆ ಗೋಚರ ಆಗೋಲ್ಲ, ಅದು ಅರಿವಿಗೆ ಗೋಚರ ಆಗುತ್ತೆ. ಆ ಮನಸ್ಸಿಗೆ ಗೋಚರ ಆಗದೇ ಇರೋದ್ರಿಂದ ನಾವು ಯಾವುದೋ ನೆನಪಿನಿಂದ, ಯಾವುದೋ ಪೂರ್ವಾಗ್ರಹದಿಂದ, ಯಾವುದೋ ಪೂರ್ವದ ಜ್ಞಾನದಿಂದ ಅಲ್ಲಿ ಪ್ರತಿಕ್ರಿಯಿಸ್ತೇವೆ. ಹಾಗೆ ಪ್ರತಿಕ್ರಿಯಿಸ್ಲಿಕ್ಕೆ ಹೋಗಿ ನಾವು ಸೋಲು ಅನುಭವಿಸ್ತೇವೆ, ಸಮಸ್ಯೆಗಳನ್ನ ಮೇಲೆ ಎಳ್ಕೊಳ್ತೇವೆ. ಯಾವಾಗ ನಾವು ನಮ್ಮ ಕ್ಷಣದೊಂದಿಗೆ ಇರೋದಿಲ್ವೋ ಆಗ ಸೋಲು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ಕ್ಷಣದೊಂದಿಗೆ ಇರಿಸುವ ಅರಿವೇ ಶ್ರೇಷ್ಠ, ಅರಿವೇ ನಿಜವಾದ ಮಾರ್ಗ, ಅರಿವಿನಿಂದ ಜೀವಿಸುವುದೇ ನಿಜವಾದ ದಾರಿ. ಅದೇ ನಮ್ಮ ಯಶಸ್ಸಿನ ಮೂಲ, ನಮ್ಮ ಶಾಂತಿಯ ಮೂಲ, ಅದೇ ನಮ್ಮ ಆನಂದದ ಮೂಲ. ಯಾವಾಗ ನಾವು ಅರಿವಿನಿಂದ ಇರ್ತೇವೆ, ಮನಸ್ಸಿನ ಹಿಡಿತದಿಂದ ಹೊರಗೆ ಬರ್ತೇವೆ, ಆಗ ನಮ್ಮೊಳಗೆ ಅದ್ಭುತವಾದ ಪವಾಡಗಳು ನಡೆಯುತ್ತವೆ. ಆ ಅದ್ಭುತವಾದ ಪವಾಡದಲ್ಲಿ ನಾವು ಘಟನೆಗಳನ್ನು ಘಟಿಸಿದಂತೆಯೇ ನೋಡುವವರಾಗ್ತೇವೆ. ಆ ಘಟಿಸಿದ ಘಟನೆಗಳ ಹಿನ್ನೆಲೆಯನ್ನ ತಿಳಿಯುವ ಸಾವಧಾನ ಸ್ಥಿತಿಯನ್ನು ಹೊಂದುತ್ತೇವೆ. ಆ ಒಂದು ಅರಿವಿನ ಸ್ಥಿತಿಯಲ್ಲಿ ನಾವು ಪ್ರತಿಸ್ಪಂದನೆಗಾಗಿ ಕಾಯುತ್ತೇವೆ, ತಕ್ಷಣ ಪ್ರತಿಕ್ರಿಯೆ ಕೊಡಲ್ಲ. ಅರಿವಿನಲ್ಲಿದ್ದಾಗ ಒಂದು ಘಟನೆಗೆ, ಒಂದು ವಿಚಾರಕ್ಕೆ ನಮ್ಮೊಳಗೆ ಪ್ರತಿಸ್ಪಂದನೆ ಆಗುವುದಕ್ಕೆ ಕಾಯುತ್ತೇವೆ. ಆ ಪ್ರತಿಸ್ಪಂದನೆಯೊಂದಿಗೆ ನಾವು ಜೀವಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಉದಾಹರಣೆಗೆ, ಯಾರಾದರೂ ಒಬ್ಬ ವ್ಯಕ್ತಿ ನಾವು ರಸ್ತೆಯಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಬಿದ್ದ ಅಂದ್ರೆ, ನಮ್ಮ ಮಾನಸಿಕ ಸ್ಥಿತಿಯಲ್ಲಿರುವಂಥವ್ರು ಏನ್ ಮಾಡ್ತಾರೆ, ಹೋಗಿ ಎಬ್ಸಿ, ನಿಲ್ಲಿಸ್ಕೊಳ್ರಿ, ಕೂರಿಸ್ರಿ, ಸ್ವಲ್ಪ ನೀರು ಕೊಡ್ರಿ, ಹೀಗೆ ಒಬ್ಬೊಬ್ರು ಒಂದೊಂದೇ ಹೇಳ್ತಾರೆ. ಆದ್ರೆ ಅರಿವಿರುವ ಮನುಷ್ಯ ಅದನ್ನ ನೋಡ್ತಾ ನಿಂತ್ಕೊಳ್ತಾನೆ. ನೋಡ್ತಾ ನಿಂತ್ಕೊಂಡು ಒಂದೆರಡು ನಿಮಿಷದಲ್ಲಿ ಅವನೇನ್ ಹೇಳ್ತಾನೆ, ಅವನು ನಿಜವಾಗಿ ಬಿದ್ದಿದ್ದಾನ, ನಾಟಕದ ರೂಪದಲ್ಲಿ ಬಿದ್ದಿದ್ದಾನ, ಏಕೆ ಬಿದ್ದಿದ್ದಾನೆ ಅನ್ನುವ ಅರಿವನ್ನ ತನ್ನೊಳಗಿಂದ ಪಡ್ಕೊಳ್ತಾನೆ. ಅಲ್ಲಿ ಆ ಹೊಸ ದೃಷ್ಟಿಯಲ್ಲಿ ನೋಡ್ತಾನೆ ಅರಿವಿರೋನು. ಆಗ ಅವನು ಅದಕ್ಕೆ ಸರಿಯಾದ ಮಾರ್ಗವನ್ನ ತಿಳಿಸ್ಕೊಡ್ತಾನೆ. ಈ ಪ್ರತಿಸ್ಪಂದನದ ಕುರಿತು ಬುದ್ಧರ ಜೀವನದಲ್ಲಿ ನಡೆದಂತ ಒಂದು ಘಟನೆ ನಮಗೆ ತುಂಬಾ ಸ್ಪಷ್ಟತೆಯನ್ನು ಕೊಡುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಬುದ್ಧರ ಬಳಿಗೆ ಒಂದು ದಿನ ಒಬ್ಬ ಆಸ್ತಿಕ ಬರ್ತಾನೆ. ಆಸ್ತಿಕ ಅಂದ್ರೆ ದೇವರು ಇದ್ದಾನೆ ಎನ್ನುವಂತ ನಂಬಿಕೆ ಇರುವನು. ಆಸ್ತಿಕ ಬಂದವನು ಬುದ್ಧನಲ್ಲಿ ಕೇಳ್ತಾನೆ, ಗುರುಗಳೇ, ದೇವರು ಇದ್ದಾನೆಯೋ ಇಲ್ಲವೋ, ನನಗೆ ಉತ್ತರ ಬೇಕು ಎಂಬುದಾಗಿ ಕೇಳ್ತಾನೆ. ಆಗ ಬುದ್ಧರು ಆ ವ್ಯಕ್ತಿಯ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಕಣ್ಣಿಟ್ಟು ನೋಡಿ ಅವನ ಮನೋಭಾವವನ್ನ ಅರಿತವರಾಗಿ ಅವನು ದೇವರಿದ್ದಾನೆ ಎಂಬ ನಿಖರವಾದ ಉತ್ತರ ಪಡೆಯಲಿಕ್ಕೆ ಬುದ್ಧನಲ್ಲಿಗೆ ಬಂದಿದ್ದರು. ಆ ಬುದ್ಧರು ದೇವರಿದ್ದಾನೆ ಎಂಬ ಉತ್ತರ ಹೇಳಿದರೆ, ಹೋ, ಬುದ್ಧರು ಹೇಳಿದ್ದಾರೆ, ನಾನು ನಂಬಿರುವುದೇ ಸತ್ಯ ಎಂಬುದಾಗಿ ಅವನು ಪ್ರಚಾರ ಮಾಡಿಕೊಳ್ಳುವ ಉದ್ದೇಶದಿಂದ ಬಂದಿದ್ದನು. ಅದನ್ನರಿತಂತಹ ಗೌತಮ ಬುದ್ಧರು ಆ ದೇವರಿದ್ದಾನೆ ಎಂಬ ಪ್ರಶ್ನೆಯೊಂದಿಗೆ ದೇವರಿದ್ದಾನೆ ಎಂಬ ಉತ್ತರವನ್ನು ಪಡೆಯಲಿಕ್ಕೆ ಬಂದಂತ ವ್ಯಕ್ತಿಗೆ
ದೇವರಿಲ್ಲ ಎಂಬ ಉತ್ತರವನ್ನು ಕೊಟ್ಟು ಕಳಿಸ್ತಾರೆ. ಅವನಿಗೇನು ಉತ್ತರ ಕೊಡ್ತಾರೆ? ದೇವರಿಲ್ಲ ಎಂಬ ಉತ್ತರವನ್ನು ಕೊಡ್ತಾರೆ. ಹಾಗೆ ಅವನು ದೇವರಿಲ್ಲ ಎನ್ನುವ ಉತ್ತರ ಪಡ್ಕೊಂಡು ಹೋದ. ಮತ್ತೆ ಇನ್ನೊಂದು ಗಂಟೆಯ ನಂತರ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಅವನು ನಾಸ್ತಿಕ. ಅವನು ದೇವರಿಲ್ಲ ಎಂಬ ಮನೋಭಾವ ಹೊಂದಿದವನು. ಅವನು ಕೂಡ ಬುದ್ಧನಲ್ಲಿಗೆ ಬಂದು, ಗುರುಗಳೇ, ದೇವರಿದ್ದಾನೆಯೋ ಇಲ್ಲವೋ ಎಂಬ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾನೆ. ಆಗ ಬುದ್ಧರು ಅವನನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಅವನನ್ನ ಅಧ್ಯಯನ ಮಾಡ್ಕೊಳ್ತಾರೆ. ಅಧ್ಯಯನ ಮಾಡ್ಕೊಳ್ತಾರೆ ಅಂದ್ರೆ ಅವನ ಆ ಒಂದು ಭಾವವನ್ನ ಗುರುತಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಪ್ರಯತ್ನಿಸಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಓ, ಇವನು ದೇವರಿಲ್ಲ, ಬುದ್ಧರು ದೇವರಿಲ್ಲ ಎಂಬ ಉತ್ತರ ಕೊಟ್ಟರೆ ನನ್ನ ವಿಚಾರ ಸತ್ಯವಾಗುತ್ತದೆ, ಅದನ್ನು ನಾನೆಲ್ಲ ಕಡೆ ಹೇಳ್ಕೋಬಹುದು ಅನ್ನುವ ರೀತಿಯಲ್ಲಿ ಬಂದಿರ್ತಾನೆ. ಅದನ್ನ ತಿಳಿದಂತ ಬುದ್ಧರು ಅವನಿಗೇನು ಉತ್ತರ ಕೊಡ್ತಾರೆ ಅಂದ್ರೆ, ದೇವರಿಲ್ಲ ಎಂಬ ಉತ್ತರ ಪಡೆಯಲಿಕ್ಕೆ ಬಂದಂಥವನಿಗೆ ದೇವರಿದ್ದಾನೆ ಎಂಬ ಉತ್ತರವನ್ನು ಕೊಡ್ತಾರೆ. ದೇವರು ಇದ್ದಾನೆ ಎಂಬ ಉತ್ತರವನ್ನು ಕೊಡ್ತಾರೆ. ಇದು ಆ ಬುದ್ಧರ ಪಕ್ಕದಲ್ಲಿದ್ದಂತಹ ಶಿಷ್ಯ ಆನಂದನಿಗೆ ಒಗಟಾಯಿತು. ಏನಿದು ನಮ್ಮ ಗುರುಗಳು ಒಬ್ಬರಿಗೆ ದೇವರಿದ್ದಾನೆ ಅಂತ ಹೇಳಿದ್ರು, ಇನ್ನೊಬ್ಬರಿಗೆ ದೇವರು ಇಲ್ಲ ಅಂತ ಹೇಳಿದ್ರು, ಯಾವುದನ್ನು ನಂಬೇಕು ನಾನು ಅಂತ ಸಮಸ್ಯೆ ಯಾರಿಗೆ ಸ್ಟಾರ್ಟ್ ಆಯ್ತು? ಆನಂದನಿಗೂ ಸ್ಟಾರ್ಟ್. ಆ ಒಂದು ಒಗಟನ್ನ, ಪ್ರಶ್ನೆಯನ್ನ, ಸಮಸ್ಯೆಯನ್ನ ಆಮೇಲೆ ಬುದ್ಧರ ಬಳಿ ಅವರು ಸಮಾಧಾನದಿಂದ ಏಕಾಂತವಾಗಿದ್ದಾಗ ತಿಳ್ಕೊಳ್ಳೋಣ ಅಂತ ಆನಂದ ಯೋಚನೆ ಮಾಡ್ತಾ ಬರ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರುವಂತ ದಿನವೇ ಸಂಜೆಯ ವೇಳೆ ಒಬ್ಬ ವ್ಯಕ್ತಿ ಬರ್ತಾನಂತೆ ಬುದ್ಧರ ಬಳಿ. ಸಂಜೆಗೆ ಒಬ್ಬ ವ್ಯಕ್ತಿ ಬಂದಂತವನು ಬುದ್ಧರ ಬಳಿ ಕೂತ್ಕೊಂಡು ಕೇಳ್ತಾನೆ, ಗುರುಗಳೇ, ಕೆಲವರು ದೇವರಿದ್ದಾನೆ ಅಂತ ಹೇಳ್ತಾರೆ, ಕೆಲವರು ದೇವರಿಲ್ಲ ಅಂತ ಹೇಳ್ತಾರೆ. ನನಗೆ ಏನು ತಿಳ್ಕೋಬೇಕು, ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮಿ, ನನಗೆ ಸರಿಯಾದ ಉತ್ತರ ಹೇಳಿ ಅಂತ ಕೇಳ್ತಾನೆ. ಆ ವ್ಯಕ್ತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವನ ಮುಗ್ಧತೆಯನ್ನ ಅರಿತಂತಹ ಗೌತಮ ಬುದ್ಧರು ಸ್ವಲ್ಪ ಮೌನ ವಹಿಸ್ತಾ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ಕೋತಾರಂತೆ. ಹಾಗೆ ಬಂದಂತ ವ್ಯಕ್ತಿ ಕೂಡ ಬುದ್ಧರು ಏನ್ ಮಾಡಿದ್ರು ಅದನ್ನೇ ಮಾಡ್ತಾ ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ನಂತೆ. ಹಾಗೆ ಕೂತಂತ ಸಂದರ್ಭದಲ್ಲಿ ಬುದ್ಧರ ಮೌನದ ಆಂತರ್ಯದ ಶಕ್ತಿ, ಚೇತನ ಆ ಎದುರಿದ್ದು ಕುಳಿತಂತಹ ವ್ಯಕ್ತಿ ಮೌನದ ಚೇತನದೊಳಗೆ ಪ್ರವೇಶಿಸಿತು. ಅವನು ಇವರ ಚೈತನ್ಯದಲ್ಲಿ, ಇವರು ಅವರ ಚೈತನ್ಯದಲ್ಲಿ ಒಂದಾದ್ರಂತೆ. ಆ ಮೌನವಾಗಿ ಶಾಂತವಾಗಿ ಇದ್ದಾಗ ಆ ವ್ಯಕ್ತಿಗೆ ಅಸ್ತಿತ್ವದ ಅರಿವಾಯಿತು, ದೈವತ್ವದ ಅರಿವು ಆಯಿತು. ಒಂದು ಅರ್ಧ ಗಂಟೆ ಕುಳಿತಿದ್ದಂತ ಆ ವ್ಯಕ್ತಿ ಮೌನದಿಂದಲೇ, ಧ್ಯಾನದಿಂದಲೇ ಉತ್ತರವನ್ನ ಕಂಡುಕೊಂಡು, ಸ್ವಾಮಿ, ತಮ್ಮ ಮಹಾಪ್ರಸಾದ, ನನಗೆಲ್ಲ ಅರಿವಾಯಿತು ಎಂದು ಬುದ್ಧನ ಕಾಲಿಗೆ ಬಿದ್ದು ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗ್ತಾನಂತೆ. ತೃಪ್ತನಾಗಿ ಹೊರಟು ಹೋಗ್ತಾನಂತೆ. ಹೀಗೆ ಗೌತಮ ಬುದ್ಧರು ಅರಿವಿನಿಂದ ಎಲ್ಲರಿಗೂ ಉತ್ತರ ನೀಡಿದರು. ಆ ಅರಿವು ಆನಂದನಿಗೆ ಜಲ್ದಿ ಬರಲಿಲ್ಲ, ಯಾಕೆಂದ್ರೆ ಅವನಿನ್ನೂ ಮನಸ್ಸಿನ ಸ್ಥಿತಿಯಲ್ಲಿದ್ದ. ಆ ಮೂರೂ ಘಟನೆಗಳನ್ನ ಬುದ್ಧನ ಬಳಿ ಆನಂದ ಕೇಳ್ತಾನೆ. ಒಬ್ಬರಿಗೆ ದೇವರಿಲ್ಲ ಅಂತ ಹೇಳಿದ್ರಿ, ಒಬ್ಬರಿಗೆ ದೇವರಿದ್ದಾನೆ ಅಂತ ಹೇಳಿದ್ರಿ, ಮತ್ತೊಬ್ಬರಿಗೆ ಏನೂ ಇಲ್ಲದೆ ಅವನು ಬಹಳ ಸಂತೃಪ್ತಿಯಿಂದ ನಿಮಗೆ ನಮಸ್ಕರಿಸಿ ಗೌರವಿಸಿ ಹೋಗುವಂತೆ ಮಾಡಿದ್ರಿ, ಇದರ ಹಿನ್ನೆಲೆ ಏನು ಅಂತ ಕೇಳ್ತಾರೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ನೋಡಪ್ಪ, ನಾನು
ಆ ಸಂದರ್ಭದ ವಾಸ್ತವಿಕ ಚಿತ್ರಣವನ್ನ ಗಮನಿಸಿಕೊಂಡೆ. ನಂಬಿಕೆ ಎಂಬುದು ಸಕಾರಾತ್ಮಕವಾಗಿಯೂ ಇರುತ್ತೆ, ಅಪನಂಬಿಕೆ ಎಂಬುದು ನಕಾರಾತ್ಮಕವಾಗಿರುತ್ತೆ. ಮೊದಲು ಬಂದಂತ ಇಬ್ಬರು ಎಲ್ಲವನ್ನ ತಿಳಿದವರೂ ಅಲ್ಲ, ತಿಳಿಯ ಬಯಸುವವರೂ ಅಲ್ಲ, ಸತ್ಯಾನ್ವೇಷಣೆ ಮಾಡುವವರಲ್ಲ. ಅವರು ತಮ್ಮ ಪೂರ್ವಾಗ್ರಹಗಳೊಂದಿಗೆ ಬಂದಿದ್ದರು, ನನ್ನ ಬೆಂಬಲಕ್ಕಾಗಿ ಬಂದು ಇದ್ದಂಥವರು. ಹಾಗಾಗಿ ಅವರಿಗೆ ಬೇಕಾಗಿರುವಂಥ ಉತ್ತರಕ್ಕೆ ಬದಲಾಗಿ ಬೇರೊಂದು ಉತ್ತರವನ್ನು ಕೊಟ್ಟು ಕಳಿಸಿದೆ. ಆದರೆ ಮೂರನೇ ವ್ಯಕ್ತಿ ತೆರೆದ ಹೃದಯದೊಂದಿಗೆ ಬಂದಿದ್ದ, ಮುಗ್ಧನಾಗಿ ಬಂದಿದ್ದ. ಅವನಿಗೆ ಸಹಾಯ ಮಾಡಿದರೆ ಸೂಕ್ತ ಎನಿಸಿ ನಾನು ಕಣ್ಣು ಮುಚ್ಚಿ ಕುಳಿತೆ. ಮೌನದಲ್ಲಿ ಆಳವಾದ ಅರಿವನ್ನ ಹೊಂದಿದ. ಆ ಅರಿವನ್ನ ಹೊಂದಿದವನಿಗೆ ಪದಗಳಲ್ಲಿ ನೀಡುವ ಉತ್ತರ ನಿರುಪಯುಕ್ತ ಆಯಿತು. ಹಾಗಾಗಿ ಅವನು ತೆರೆದ ಗುಣವುಳ್ಳವನಾಗಿ ಎಲ್ಲ ಬದಲಾವಣೆಗಳಿಗೆ ಅಂತರಂಗದಲ್ಲಿ ಗಮನಿಸಿದ, ಬದಲಾವಣೆಗೆ ಸಿದ್ಧನಾದ. ಅದಕ್ಕಾಗಿ ಆತನು ಕಣ್ಣು ಮುಚ್ಚಿದ. ನಾನು ಮೌನದಲ್ಲಿ ಆಳವಾಗಿ ಇಳಿದಂತೆ ಅವನೂ ಮೌನದಲ್ಲಿ ಇಳಿದ. ನನ್ನ ಅಸ್ತಿತ್ವದ ಕಾರ್ಯಕ್ಷೇತ್ರದೊಳಗೆ ಒಂದಾದ. ಮೌನದ ಆಳಕ್ಕಿಳಿದು ದೈವತ್ವದ ಅರಿವನ್ನ ಹೊಂದಿದ. ಆಗ ನಮಗೆ ಹೊರಗಿನ ಗಂಟೆಗಳು ಒಳಗೆ ಕ್ಷಣದಂತೆ ಭಾಸವಾದವು. ಕ್ಷಣದಲ್ಲಿ ಪದಗಳ ಮೂಲಕ ಉತ್ತರ ತಿಳಿಯಲಾಗದಿರುವವರು ಮೌನದ ಆಳದಲ್ಲಿ ಉತ್ತರವನ್ನ ಪಡೆದುಕೊಂಡ ಅಂತೇಳಿ ಬುದ್ಧ ಆ ಆನಂದನಿಗೆ ತಿಳಿಸಿದ. ಅದಕ್ಕೆ ಆನಂದನಿಗೂ ಹೇಳ್ತಾರೆ, ನೋಡಪ್ಪ, ದೇವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ದೇವರು ಇದ್ದಾನೋ ಇಲ್ಲವೋ ಎನ್ನುವುದು ಮುಖ್ಯವಲ್ಲವೇ ಅಲ್ಲ. ನೀನು ಮನಸ್ಸಿಲ್ಲದ ಸ್ಥಿತಿಗೆ ಬಂದರೆ ನೀನೇ ದೇವರು. ದೇವರು ಎಲ್ಲೋ ಇರುವುದಿಲ್ಲ, ಎಲ್ಲೋ ದೂರದಲ್ಲಿ ಇಲ್ಲ, ನಿನ್ನೊಳಗೇ ಇದ್ದಾನೆ. ನೀನು ಅರಿವಿನಿಂದ ಇದ್ದರೆ ಅದೇ ದೇವರು. ಅರಿವೇ ಗುರು, ಅರಿವೇ ನುಡಿ ಜ್ಯೋತಿರ್ಲಿಂಗ, ಅರಿವೇ ಪರಮಾತ್ಮ. ನೀನು ಮನಸ್ಸಿನಿಂದ ಇದ್ರೆ ಮನುಜನಾಗಿಯೇ ಇರುವೆ. ಒಂದೋ ನಿನ್ನ ಮನಸ್ಸಾಗಿರಬೇಕು, ಇಲ್ಲವೇ ಅರಿವಾಗಿರಬೇಕು. ಮೌನ ಮತ್ತು ಅರಿವಿನ ಸ್ಥಿತಿಯಲ್ಲಿ ನೀನಿದ್ರೆ ನಿನ್ನ ಮನಸ್ಸು ಕರಗಿ ಹೋಗಿ ನೀನು ದಿವ್ಯತ್ವದ ಅನುಭವವನ್ನು ಹೊಂದುವೆ. ನಾನು ಏನೂ ಹೇಳದೇ ಇದ್ದರೂ ಮೂರನೆಯವನಿಗೆ ಉತ್ತರ ಸಿಕ್ಕಿತು. ಅದು ಅತ್ಯುತ್ತಮವಾದ ರೀತಿಯಲ್ಲಿ ಉತ್ತರ ಸಿಕ್ಕಿತು. ಏನೆಂದರೆ ಅದು ದೈವತ್ವದ ಉತ್ತರ. ಹಾಗಾಗಿಯೇ ನಾವು ಈ ಸೃಷ್ಟಿಯ ವಾಸ್ತವಿಕ ಸ್ಥಿತಿಯಲ್ಲಿರಬೇಕೆಂದರೆ ಮನಸ್ಸಿನ ಆಚೆ ಬರಬೇಕು, ಅರಿವಿನ ಸ್ಥಿತಿಯಲ್ಲಿ ಬದುಕಬೇಕು. ವಾಸ್ತವಿಕ ಚಿತ್ರಣವನ್ನ ನಾವು ನಮ್ಮ ಕಣ್ಣ ಮುಂದೆ ಅರಿವು ಸಹಕರಿಸುವಂತೆ ನೋಡಬೇಕು. ಅರಿವಿನ ಸ್ಥಿತಿಯಲ್ಲೇ ಪ್ರತಿ ಘಟನೆಯನ್ನ ನೋಡಬೇಕು, ಪ್ರತಿ ವಿಚಾರವನ್ನ ನೋಡಬೇಕು. ಅರಿವಿನ ಸ್ಥಿತಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನ ಅಖಂಡವಾಗಿ ನೋಡುತ್ತೆ, ಪರಿಪೂರ್ಣ ದೃಷ್ಟಿಯಲ್ಲಿ ನೋಡುತ್ತೆ, ಬೇರೆ ಬೇರೆ ಮಾಡಿ ನೋಡೋದಿಲ್ಲ. ಆದ್ರೆ ನಮ್ಮ ಮನಸ್ಸು ಏನ್ ಮಾಡುತ್ತೆ, ಒಬ್ಬ ವ್ಯಕ್ತಿಯನ್ನು ಬೇರೆ ನೋಡುತ್ತೆ, ಇನ್ನೊಬ್ಬ ವ್ಯಕ್ತಿಯನ್ನು ಬೇರೆಯಾಗಿ ನೋಡುತ್ತೆ, ಒಂದು ಘಟನೆಯನ್ನು ಬೇರೆಯಾಗಿ ನೋಡುತ್ತೆ, ಇನ್ನೊಂದು ಘಟನೆಯನ್ನು ಬೇರೆಯಾಗಿ ನೋಡುತ್ತೆ. ಹಾಗಾಗಿ ಮನಸ್ಸನ್ನ ವಿಶ್ಲೇಷಿಸದೆ ಬೇರೆ ಬೇರೆಯಾಗಿ ನೋಡದೇ ಇರುವಂತ ಅಖಂಡವಾಗಿ ಪರಿಪೂರ್ಣವಾಗಿ ನೋಡುವಂತ ಅರಿವಿನ ಸ್ಥಿತಿಯನ್ನ ನಾವು ಹೊಂದಬೇಕು. ಆ ಅರಿವಿನ ಸ್ಥಿತಿಯಲ್ಲಿ ಬಾಳಲು ದಾರಿ ತೋರುವುದೇ ಧ್ಯಾನ. ಹಾಗಾಗಿ ಆತ್ಮೀಯ ಮಿತ್ರರೇ, ಉಸಿರಿನ ಮಾರ್ಗ, ಆನಾಪಾನ ಸತಿ ಧ್ಯಾನ ಮಾರ್ಗ ನಮ್ಮನ್ನ ಮನಸ್ಸಿನಾಚೆ ಕರೆದೊಯ್ಯುತ್ತದೆ, ಸಮಸ್ಯೆಗಳಾಚೆ ಕರೆದೊಯ್ಯುತ್ತದೆ, ಅರಿವಿನ ಕಡೆ ಮುನ್ನಡೆಸುತ್ತದೆ, ಆನಂದದ ಮಾರ್ಗ ತೋರಿಸುತ್ತದೆ, ದೈವತ್ವದ ಕಡೆಗೆ ಕರೆದೊಯ್ಯುತ್ತದೆ, ಪ್ರಜ್ಞೆಯಿಂದ ಜೀವಿಸುವಂತೆ ಮಾಡುತ್ತದೆ. ಹಾಗಾಗಿ ಮಿತ್ರರೇ, ಧ್ಯಾನ ಎಂದರೆ ಅರಿವನ್ನ ನೀಡುವ ಮಾರ್ಗ. ಧ್ಯಾನ ಎಂದರೆ ಉಸಿರಾಟದ ಮಾರ್ಗದ ಮೂಲಕ ಪಡೆಯುವ ಸ್ಥಿತಿ.
ಹಾಗಾಗಿ ನಾವೆಲ್ಲರೂ ಪ್ರತಿದಿನ ತಪ್ಪದೇ ಧ್ಯಾನ ಮಾಡೋಣ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಾರೆ. ಅಂದ್ರೆ ಗುರುವೇ ಸೃಷ್ಟಿಕರ್ತ, ಗುರುವೇ ಸ್ಥಿತಿಕರ್ತ, ಗುರುವೇ ಲಯಕರ್ತ. ಇಲ್ಲಿ ಲಯ ಅಂದ್ರೆ ಯಾವುದು ಅಂದ್ರೆ ಮನಸ್ಸಿನ ಲಯ ಮಾಡುವುದು, ಮನಸ್ಸಿನ ಮೃತ್ಯುವಿಗೆ ಅಂತ್ಯ ಆಡುವಂಥದ್ದು, ಮನಸ್ಸಿನ ಸಾವಿಗೆ ಕಾರಣವಾಗುವಂಥದ್ದು ಉಸಿರೆಂಬ ಗುರು. ಅದಕ್ಕೆ ಪತ್ರಿಜಿ ಸರ್ ಅವರು ಗುರುಗಳು ಹೇಳಿರೋದು ಉಸಿರೇ ಗುರು. ಆ ಉಸಿರು ಮನಸ್ಸನ್ನ ಲಯ ಮಾಡುತ್ತದೆ, ಮನಸ್ಸಿನ ಆಚೆ ನಮ್ಮನ್ನ ಕರೆದೊಯ್ಯುತ್ತದೆ. ಹಾಗಾಗಿ ಮಾಸ್ಟರ್ಸ್, ಫ್ರೆಂಡ್ಸ್, ಮನಸ್ಸನ್ನ ಲಯ ಮಾಡಿಕೊಳ್ಳುವ ಕಡೆ ಗಮನ ಕೊಡಿ. ಅರಿವಿನ ಕಡೆಗೆ ಮುನ್ನಡೆಯುವ ಮಾರ್ಗವಾದ ಧ್ಯಾನವನ್ನ ಹಿಡಿಯಿರಿ ಎಂದು ಹೇಳುತ್ತಾ, ಈ ದಿನ PSSM ಮೈಸೂರು ಜೂಮ್ ಸೆಷನ್ನಲ್ಲಿ ಭಾಗವಹಿಸಲಿಕ್ಕೆ ಧ್ಯಾನ ಮತ್ತು ಅರಿವನ್ನ ಕುರಿತ ಕೆಲವು ವಿಷಯಗಳನ್ನ, ವಿಶೇಷವಾಗಿ ಓಶೋ ಅವರ ಜ್ಞಾನವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಜೂಮ್ ಬಳಗಕ್ಕೆ, PSSM ಬಳಗಕ್ಕೆ ಮತ್ತು ಗುರುಗಳಾದ ಪತ್ರಿಜಿಯವರಿಗೆ, ಓಶೋ ಅವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಚಾರವನ್ನ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.